6,000 ಅರ್ಜಿಗಳಲ್ಲಿ ಬರೀ 20 ಅರ್ಜಿಗಳು ಮಾತ್ರ ಅಪ್ರೂವಲ್ ಮಾಡಿದ್ದಾರೆ. ಡಿಸಿ ಅವರು ಎಲ್ಲವನ್ನ ರಿಜೆಕ್ಟ್ ಮಾಡಿದ್ದಾರೆ. ಬಡವರ ಬಾಯಿಗೆ ಮಣ್ಣು ಹಾಕಿದ್ದಾರೆ ಈ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಬಡವರ ಪಾಲಿಗೆ ಮಣ್ಣು ಹಾಕೋ ಕೆಲಸ ಮಾಡ್ತಾ ಇದೆ. ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಬಗರ್ ಹುಕುಂ ಸಭೆಯಲ್ಲಿ ಕಿಡಿ. ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಅಧ್ಯಕ್ಷತೆಯಲ್ಲಿ ಬಗರ್ ಹುಕುಂ ಕಮಿಟಿಯ ಸಭೆಯನ್ನ ತಹಸೀಲ್ದಾರ್ ಕಚೇರಿಯಲ್ಲಿ ನೆರವೇರಿಸಲಾಯಿತು. ಸಭೆಯ ನಂತರ ಮಾಧ್ಯಮದ ಮುಂದೆ ಮಾತನಾಡಿದ ಅವರು, ಸರ್ಕಾರ ಬಡವರ ಪಾಲಿಗೆ ಮಣ್ಣು ಹಾಕುವ ಕೆಲಸ ಮಾಡ್ತಾ ಇದೆ. 6,000 ಅರ್ಜಿಗಳಿದ್ವು. ಅದರಲ್ಲಿ 20 ಅರ್ಜಿಗಳನ್ನ ಮಾತ್ರ ಡಿಸಿಯವರು ಅಪ್ರೂವಲ್ ಮಾಡಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಬಡವರಿಗೆ ಭೂಮಿಯನ್ನ ನೀಡಲೇಬಾರದು ಎಂದು ಡಿಸೈಡ್ ಮಾಡಿದೆ. ಯಾರಿಗೂ ಬಗರ್ ಹುಕುಂ ಜಮೀನು ಕೊಡಲೇಬಾರದೆಂದು ನಿರ್ಧರಿಸಿದೆ ಎಂದು ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. 6,000 ಅರ್ಜಿಗಳಿದ್ದು 6,000 ಅರ್ಜಿಗಳಲ್ಲಿ ಬರೀ 20 ಅರ್ಜಿಗಳು ಮಾತ್ರ ಅಪ್ರೂವಲ್ ಮಾಡಿದ್ದಾರೆ. ಡಿಸಿ ಅವರು ಎಲ್ಲವನ್ನ ರಿಜೆಕ್ಟ್ ಮಾಡಿದ್ದಾರೆ. ಬಡವರ ಬಾಯಿಗೆ ಮಣ್ಣು ಹಾಕಿದ್ದಾರೆ ಈ ಸರ್ಕಾರ ಬಂದಮೇಲೆ ಭೂಮಿ ಕೊಡಲೇಬಾರದು ಅಂತ ನಿರ್ಧಾರ ಮಾಡಿದೆ ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ಇದನ್ನು ಅಸೆಂಬ್ಲಿಯಲ್ಲಿ ನಾವು ರೈಸ್ ಮಾಡ್ತೀವಿ. ಅಸೆಂಬ್ಲಿಯಲ್ಲಿ ವಿಷಯವನ್ನು ಪ್ರಸ್ತಾಪ ಮಾಡ್ತೀವಿ. ಈ ಕಾಂಗ್ರೆಸ್ ಬಡವರ ಪರ ಇರ್ತೀವಿ ಅಂತೇಳಿ ಸುಮಾರು ಜನ ಬಡವರು ಭೂಮಿ ಇಲ್ದೆಲ್ಲರೂ ಅರ್ಜಿ ಹಾಕೊಂಡಿದ್ದಾರೆ. 6,000 ಅರ್ಜಿಗಳನ್ನು ಕೂಡ ಒಂದೇ ಶಾಟ್ಗೆ ರಿಜೆಕ್ಟ್ ಮಾಡಿ ಯಾರಿಗೋ ಬಗರ್ ಹುಕುಂ ಚೀಟಿ ಕೊಡೋದಂಗೆ ಮಾಡಿದ್ದಾರೆ. ಇದು ಈ ಸರ್ಕಾರದ ಧೋರಣೆ. ಅದರಿಂದ ರೆವಿನ್ಯೂ ಮಿನಿಸ್ಟರ್ ಚೆನ್ನಾಗಿ ಮಾತಾಡ್ತಾರೆ, ಆದರೆ ₹1 ಕೆಲಸ ಮಾಡಲ್ಲ. ಇಂದು ಸಭೆಯಲ್ಲಿ 10 ಫಲಾನುಭವಿಗಳ ಅರ್ಜಿಗಳ ಬಗ್ಗೆ ವಿಸ್ತೃತ ವರದಿಯನ್ನ ಮಾಡಿ ಕೈಗೆತ್ತಿಕೊಳ್ಳುವಂತೆ ಕಮಿಟಿಯಲ್ಲಿ ನಿರ್ಧರಿಸಲಾಯಿತು ಎಂದು ತಿಳಿಸಿದ್ರು. ಹೆಬ್ಬೂರಿನಲ್ಲಿ 8 ಅರ್ಜಿ, ಊಡಿಗೆರೆಯಲ್ಲಿ 2 ಅರ್ಜಿಗಳನ್ನ ತಂತ್ರಾಂಶದಲ್ಲಿ ಅಳವಡಿಸಲಾಗಿದೆ ಎಂದಿದ್ದಾರೆ. ಕಿಲೋಮೀಟರ್ ವ್ಯಾಪ್ತಿನೇ ಇದೆ. 10 ಕಿಲೋಮೀಟರ್ ವ್ಯಾಪ್ತಿನೇ ಯಾವುದೋ GPS ಸಿಸ್ಟಮ್ ಅಳವಡಿಸ್ಬಿಟ್ಟು ಅಂತ ಹೇಳ್ಬಿಟ್ಟು ಅದ್ರ ಪ್ರಕಾರ ರಿಜೆಕ್ಟ್ ಮಾಡಿದ್ದಾರೆ. ಇದು ಅರ್ಜಿ ಹಾಕೊಂಡಿರೋದು ಜನ 30 ವರ್ಷದ ಹಿಂದೆ. 30 ವರ್ಷದಿಂದ ಈ ಕಾನೂನು ಇರಲಿಲ್ಲ. ನಾವು ಆದಷ್ಟು ನಾನು 10 ವರ್ಷ MLA ಆಗಿದ್ದಾಗ ಸಾಕಷ್ಟು ವಿಲೇವರಿ ಮಾಡಿದ್ದೀನಿ. ಹಿಂದೆ ಹಾಕೊಂಡಿರೋ ಅರ್ಜಿಗಳನ್ನು ಸರಿಯಾದ ರೀತಿಯಲ್ಲಿ ಅಧಿಕಾರಿಗಳು ಹಿಡ್ದಲೆ, ಅಂದರೆ 30 ವರ್ಷದಿಂದ ಹಾಕಿರೋ ಅರ್ಜಿನೂ ಇವತ್ತು ಇಟ್ಟಿಲ್ಲ, ಇವತ್ತುವರೆಗೂ ಇಟ್ಟಿಲ್ಲ. ಅವರು ಅರ್ಜಿಗಳು ಕಾಸು ಕೊಟ್ಟರೆ ಇರ್ತಾರೆ. ತಾಲೂಕು ಆಫೀಸ್ ಅಷ್ಟು ಭ್ರಷ್ಟ ಒಂದು ಆಡಳಿತ ಇನ್ನೆಲ್ಲೂ ಇಲ್ಲ. ಸಾವಿರಾರು ಜನ ಪಾಪ ಬರ್ತಾರೆ ನಂಬಿಕೆ ಹಿಡ್ಕೊಂಡು, ಒಬ್ಬರು ಕೈಗೆ ಸಿಕ್ಕಲ್ಲ. ಕಾಸು ಕೊಟ್ಟವ್ರು ಇರ್ತಾರೆ, ಕಾಸು ಕೊಟ್ಟರು ರಿಜೆಕ್ಟ್ ಮಾಡೋರು. ಅದಕ್ಕೆ ಇವತ್ತು ಎಲ್ರಿಗೂ ಹೇಳಿದ್ದೀನಿ, ಗ್ರಾಚಾರ ಬಿಡಿಸಿದ್ದೀನಿ, ಹೇಳಿದ್ದೀನಿ, ಬಲಿ ಆಗ್ತೀನಿ ಅಂತ ಹೇಳಿದ್ದೀನಿ. ಇದನ್ನು ಮುಂದೆ ಸಚಿವರ ಗಮನಕ್ಕೂ ತರ್ತೀನಿ, ಪ್ರಿನ್ಸಿಪಾಲ್ ಸೆಕ್ರೆಟರಿಗೂ ತರ್ತೀನಿ, ಮುಖ್ಯಮಂತ್ರಿ ಗಮನಕ್ಕೂ ತಂದು ಇದನ್ನು ರಿಫಾರ್ಮ್ಸ್ ಮಾಡುವಂಥ ಕೆಲಸ ಮಾಡ್ತೀವಿ. ಶ್ರೀನಿವಾಸ ಸೊಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.